ಭಗವಾನ್ ಶ್ರೀ ವಿಶ್ವಕರ್ಮನ ಪವಿತ್ರ ಪಾದಾರವಿಂದಗಳಲ್ಲಿ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ, ಜಗದ್ಗುರು ಶ್ರೀ ಮೌನೇಶ್ವರನ ಪವಿತ್ರ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ, ಎಲ್ಲ ಆರಾಧ್ಯ ಗುರುಗಳಾದಂಥ ಅಜಾತ ಜಗದ್ಗುರು ನಾಗಲಿಂಗ ಮಹಾಸ್ವಾಮಿಗಳ ಪವಿತ್ರ ಪಾದಾರವಿಂದಗಳಲ್ಲಿಯೂ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ, ನಾಗಲಿಂಗ ಸ್ವಾಮಿಗಳು ಸಂಚಾರ ಮಾಡುತ್ತಾ ಅನೇಕ ಊರುಗಳನ್ನು ಅವರು ತಿರುಗಿದರು, ಸಾಕಷ್ಟು ಪವಾಡವನ್ನು ಮಾಡಿದರು. ಯಾಕಂದ್ರೆ ದೇವಿ ಅಪರಾವತಾರ, ಅವ್ರನ್ನ ತಡೆಯುವಂಥ ಶಕ್ತಿ, ಹಿಡಿಯುವಂಥ ಶಕ್ತಿ ಜಗತ್ತಿನೊಳಗೆ ಯಾರಿಗೂ ಇರಲಿಲ್ಲ. ಅಂಥ ದೊಡ್ಡ ಮಹಾತ್ಮರು, ಅವರು ಸರಿಸಮಾನವಾದಂಥ ಮಹಾತ್ಮರು ಯಾರಪ್ಪ ಅಂತ ಕೇಳಿದ್ರೆ ಆಗಿನ ಕಾಲದೊಳಗೆ ಭಾಳ ಜನ ಆಗಿದ್ದರು. ಆದರೆ ಗರಗದ ಮಡಿವಾಳ ಮಹಾಸ್ವಾಮಿಗಳಂತ ಒಬ್ಬರು, ಇಲ್ಲಿ ಗರಗ ಅಂತ ಬರ್ತದೆ, ಧಾರವಾಡ ಜಿಲ್ಲೆಯೊಳಗೆ ಇರುವಂಥ ಊರದು. ಅಲ್ಲಿ ಮಡಿವಾಳ ಮಹಾಸ್ವಾಮಿಗಳು ಅಂಥೇಳಿ ಇದ್ದರು. ಅವರು ದೊಡ್ಡ ಮಹಾತ್ಮರು, ಜ್ಞಾನಿಗಳು, ಪವಾಡ ಪುರುಷರು, ಸಿದ್ಧಿ ಪುರುಷರು ಇರುವಂಥ ಸಂದರ್ಭದಲ್ಲಿ ಒಮ್ಮೆ ನಾಗಲಿಂಗ ಸ್ವಾಮಿಗಳಿಗೆ ಕಾಶಿಗೆ ಹೋಗ್ಬೇಕಂತ ಅನ್ನಿಸ್ತು. ಆ ಇಬ್ಬರು ಕೂಡಿ ಮಾತಾಡಿಕೊಂಡು ಏನು ಮಾಡಿದ್ರು ಅಂದ್ರೆ, ಮಡಿವಾಳಿ ಕಾಶಿಗಾರ ಹೋಗೋ ನಡೆಯೋ ಅಂಥೇಳಿ ಇಬ್ಬರು ಮಡಿವಾಳ ಸ್ವಾಮಿಗಳು, ನಾಗಲಿಂಗ ಸ್ವಾಮಿಗಳು ನಡೆಯಂಗಾರ ಹೋಗೋಣ ಅಂಥೇಳಿ ಇವ್ರು ಯಾವಾಗಲೂ ಸ್ವಲ್ಪ ಯಾವಾಗಾರ ಜೊತೆಯಾಗಿ ಇರ್ತಿದ್ರು. ಹೋಗೋ ನಡೆ ಅಂಥೇಳಿ ಎಲ್ಲ ತಯಾರಿಯನ್ನು ಮಾಡಿಕೊಂಡು, ಇವು ತಯಾರಿ ಅಂದರೆ ಏನು ಇವ್ರಂತಕ್ಕೆ ಏನಿರ್ಬೇಕು, ಏನಿಲ್ಲ ಇಲ್ಲ ತಯಾರಿ ಮಾಡಿಕೊಂಡು ಕಾಶಿಗೆ ಹೊರಟರು. ಕಾಶಿಗೆ ಹೊರಟ ಎಲ್ಲಿಗೆ ಬಂದರು ಅಂತ ಕೇಳಿದರೆ, ಇವರು ರಾಮದುರ್ಗ ತಾಲೂಕಿನ ಒಂದು ಕಡ್ಕೊಳ ಅಂತ ಒಂದು ಊರು ಬರ್ತದೆ ರಾಮದುರ್ಗ ತಾಲೂಕಿನೊಳಗೆ. ಅದ್ರ ಹೊಂದಿಕೊಂಡ ಒಂದು ಚಂದ್ರಿಗೆ ಅಂತ ಒಂದು ಊರು ಐತಿ. ಆ ಚಂದ್ರಿಗೆ ಎಲ್ಲಿ ಹೊತ್ತು ಮುಳುಗ್ತದೆ ಅಲ್ಲಿ ವಸ್ತಿ ಮಾಡಿಬಿಡವ್ರು ಇವರು. ಆ ಚಂದ್ರಿಗೆ ಬಂದರು, ಹೊತ್ತು ಮುಳುಗಿ ಬಿಡ್ತಿ, ಇಲ್ಲೇ ಇದ್ದು ಬಿಡು ಇವತ್ತು ಅಂಥೇಳಿ ಅಲ್ಲಿ ಬಂದು ಮುಕ್ಕಾಮನ್ನು ಹೂಡಿದರು. ಇಬ್ಬರು ಮುಕ್ಕಾಮನ್ನು ಹೂಡಿದರು. ಹೂಡಿದಾಗ ಏನಾಗಿತ್ತು ಅಂದ್ರೆ, ಆ ಊರೊಳಗೆ ಒಂದು ವಿಶೇಷವಾಗಿ ಒಂದು ಮದುವೆ ನಡೆದಿತ್ತು. ದೊಡ್ಡ ಶ್ರೀಮಂತ ಇದ್ದ ಆ ಊರಾಗ ಒಬ್ಬವ, ಸಿದ್ದನಗೌಡ ಅವನ ಹೆಸರು. ಆ ಸಿದ್ದನಗೌಡ ದೊಡ್ಡ ಶ್ರೀಮಂತ. ಅವಾಗ ಒಬ್ಬಾಕೆ ಮಗಳು. ಆ ಮಗಳನ್ನು ತಾವು ಎಷ್ಟು ಶ್ರೀಮಂತರದಾರೋ ಅಷ್ಟು ಶ್ರೀಮಂತರು ಕೂಡ ಬೀಗತನವನ್ನು ಮಾಡಿ ಆ ಮಗಳನ್ನು ಕೊಟ್ಟು ಮದುವೆಯನ್ನು ಮಾಡಬೇಕಂಥೇಳಿ ನಿಶ್ಚಯವನ್ನು ಮಾಡಿ ಇನ್ನು ಸ್ವಲ್ಪ ದಿವಸದೊಳಗೆ ಆ ಮದುವೆ ಇತ್ತು. ಆ ಊರಾಗ ಏನಾಗಿತ್ತು ಅಂತ ಕೇಳಿದರೆ, ಒಬ್ಬವ ಹುಡುಗಿದ್ದ, ತಂದೆ ತಾಯಿ ಇಬ್ಬರು ತೀರ್ಕೊಂಡಂಥ ಹುಡುಗ. ಎಲ್ಲಿ ಅವ ಹೆಂಗಂದ್ರೆ ಈ ಓಣಿ ಕೂಸಾದಂಗೆ ಆಗಿದ್ದ. ಯಾರ ಮನ್ಯಾಗ ಕೆಲಸ ಮಾಡ್ತಾರೆ ಅವ್ರ ಮನ್ಯಾಗ ಊಟದು ಕೊಡ್ತಿದ್ರು, ತಿಂತಿದ್ದ, ಊಟ ಮಾಡ್ತಿದ್ದ, ಹಂಗೆ ಎಲ್ಲಾರ ಮಲಗ್ತಿದ್ದ. ಎಲ್ಲಾರ ಮತ್ತೆ ಬೆಳಿಗ್ಗೆ ಎದ್ದು ಕೂಡಲೇನ ಮತ್ತೆ ಯಾರ್ದಾರ ಮನ್ಯಾಗ ಕೆಲಸ ಮಾಡೋದು, ಅವ್ರು ಏನು ಕೊಟ್ಟು ತಿನ್ಕೊಂಡು ಹಂಗೆ ಅಡ್ಡಾಡ್ತಿದ್ದ. ಆದ್ರೆ ಹುಡುಗ ಚಲೋ ಸ್ವಭಾವವಾಗಿ ಎಲ್ಲ ಚಲೋ ಇತ್ತು. ಒಂದು ಅವ ಆ ಸಿದ್ದನಗೌಡನ ಮಗಳ ಮದುವೆ ತಯಾರಿ ನಡೆದಾಗ ಸಿದ್ದನಗೌಡರು ಏನು ಹೇಳಿದರು, ಒಂದು 15 ದಿವಸ ನೀನು ನನ್ನ ಮಗಳ ಮದುವೆ ಮುಗಿ ಮಠ ನಾವು ಮನ್ಯಾಗಲೇ ಕೆಲಸ ಮಾಡಪ್ಪ, ಎಲ್ಲಿ ಹೋಗ್ಬೇಡ, ನಾವೆಲ್ಲ ನಿನಗೆ ಏನು ನೋಡ್ಕೊತೇವೆ, ನಾವೆಲ್ಲ ಉಳ್ಕಿದ್ದೆಲ್ಲ ಅಂಥೇಳಿ ಗೌಡ್ರು ಹೇಳಿದಾಗ, ಆಗಲಿ ಗೌಡ್ರು ಅಂಥೇಳಿ ಗೌಡ್ರ ಮನ್ಯಾಗ ಕೆಲಸ ಮಾಡಕ್ಕೂ ಅಂತ ಉಳಿದ. ಇನ್ನೊಂದು 2-3 ದಿವಸ ಇತ್ತು ಮದುವೆ. ಆವಾಗ ಇವ ಏನು ಮಾಡಿದ ಅಂತ ಕೇಳಿದ್ರೆ, ಯಾರು ಆ ಹುಡುಗ ಕೆಲಸವನ್ನು ಎಲ್ಲವನ್ನು ಮುಗಿಸಿ ಇನ್ನು ರಾತ್ರಿ ಬಂದು ಎಲ್ಲಿ ಮಲ್ಕೊಳ್ಳವ ಅಂತ ಕೇಳಿದ್ರವ
ಆ ಊರಾಗ ಒಂದು ಬಸವಣ್ಣ ದೇವರ ಗುಡಿ ಐತಿ ಊರ ಹೊರಗೆ. ಆ ಬಸವಣ್ಣ ದೇವರ ಗುಡಿ ಕಟ್ಟಿ ತೆಳಗೆ ಬಂದು ಹಾಸಿಗೆಯನ್ನು ಬಿಡಿಸಿ ಅಲ್ಲಿ ದಿವಸ ಮಲ್ಕೊಳ್ಳೋವ. ಅವತ್ತು ಏನಾಗೈತೆ ಅಂತ ಕೇಳಿದ್ರೆ ನಾಗಲಿಂಗ ಸ್ವಾಮಿಗಳು ಮತ್ತು ಗರಗದ ಮಡಿವಾಳ ಸ್ವಾಮಿಗಳು ಇಬ್ಬರೂ ಬಂದು ಅಲ್ಲಿ ವಸ್ತಿ ಹೋಗದಾರ. ಗರಗದ ಮಡಿವಾಳ ಸ್ವಾಮಿಗಳು ಒಳಗೆ ಗರ್ಭಗುಡಿಗಳು ಮಲ್ಕೊಂಡಾರು, ನಾಗಲಿಂಗ ಸ್ವಾಮಿಗಳು ಹೊರಗೆ ಕಟ್ಟಿ ಮ್ಯಾಲೆ ಮಲ್ಕೊಂಡಾರು. ಅವಾಗ ಇವ್ರಿಗೇನು ನಿದ್ದೆ ಹತ್ತಿಲ್ಲ, ಇವ್ರು ನಿದ್ದೆ ಮಾಡೋ ಮಹಾತ್ಮರಲ್ಲ ಇವರು ಬಂದು ಆ ಹುಡುಗ ಬಂದು ಆ ಸಮಯದಲ್ಲಿ ಏನು ಮಾಡಿದ, ಆ ಹಾಸಿಗೆಯನ್ನು ಬಿಡಿಸಿ ಈ ನಾಗಲಿಂಗ ಸ್ವಾಮಿಗಳು ಇಲ್ಲಿ ಕಟ್ಟಿ ಮೇಲೆ ಮಲ್ಕೊಂಡಿದ್ರಲ್ಲ ಅದ್ರ ತೆಳಗ ಇವ ಮಲ್ಕೋಬೇಕಂತೇಳಿ ಎಲ್ಲ ಹಾಸಿಗೆ ಬಿಡಿಸಿ ಹೊತ್ಕೋಬೇಕಂತೇಳಿ ಅನ್ಕೊಡ್ದನ ತನ್ನ ಗುರುವಿನ ನಾಮಸ್ಮರಣೆಯನ್ನು ಮಾಡಿದ. ಅವನು ಗುರು ಯಾರಪ್ಪ ಅಂತ ಕೇಳಿದ್ರೆ ಅಂದ್ರೆ ಅವನ ಮನಸ್ಸಿನೊಳಗೆ ಇದ್ದಂಥ ಗುರುಗಳು ಯಾರು ಅಂತ ಕೇಳಿದ್ರೆ ಈ ಇವರು ಗರಗದ ಮಡಿವಾಳ ಮಹಾಸ್ವಾಮಿಗಳು. ಅವ ಏನಂತ ಮಲ್ಕೊಳ್ಳೋ ಮುಂದೆ ಅಂದ್ರೆ, ಮಡಿವಾಳಪ್ಪ ನೀನ ಕಾಪಾಡಪ್ಪ, ಪರಮಾತ್ಮ ನೀನ ಕಾಪಾಡು ಮಡಿವಾಳಪ್ಪ, ನನಗೆ ಯಾರ ಗತಿ ನೀನ ಗತಿ ಅಂಥೇಳಿ ಅವ ಹಾಸಿಗೆ ಬಿಡಿಸಿ ಮಲ್ಕೊಂಡ. ಅಲ್ಲಿ ಯಾರಿದ್ರು ಅಂತ ಕೇಳಿದ್ರೆ ಕಟ್ಟಿ ಮ್ಯಾಲ ನಾಗಲಿಂಗ ಸ್ವಾಮಿಗಳಿದ್ರು. ಅವ್ರು ಸುಮ್ಮನೆ ಇರಬೇಕಿಲ್ಲ. ಒಳಗೆ ಮಡಿವಾಳ ಸ್ವಾಮಿಗಳು ಹೇಳ್ತಾರೆ, ಮಡಿವಾಳ ಸ್ವಾಮಿಗಳು ಒದರಿ ಹೇಳ್ತಾರೆ, ಏ ಮಡಿವಾಳಿ ನಿನ್ನೆ ಗಿರಿಯಕ್ಕೆ ಬಂದತ್ತೀವೋ ಅಂಥೇಳಿ. ಅವಾಗ ಅವ್ರು ಒಳಗೆ ಕುಂತು ಏನು ಹೇಳ್ತಾರೆ ಗೊತ್ತೈತೇನು, ಉದ್ಧಾರ ಮಾಡೋದನ ಅಂತ ಅವ್ರು ಹೇಳ್ತಾರೆ. ಆ ಸಮಯದಲ್ಲಿ ಏನಾಗ್ತದೆ ಅಂದ್ರೆ ರಾತ್ರಿ 1 ಗಂಟೆ 2 ಗಂಟೆ ಆಗಿರಬಹುದು. ಆವಾಗ ನಾಗಲಿಂಗ ಸ್ವಾಮಿಗಳಿಗೆ ಜೋರು ಬರ್ತಾವೆ, ಒಂದಕ್ಕೆ ಜೋರು ಬರ್ತಾವೆ. ಅವಾಗ ಮಡಿವಾಳ ಸ್ವಾಮಿ, ಏ ಮಡಿವಾಳಿ ನನಗೆ ಒಂದಕ್ಕೆ ಭಾಳ ಜೋರು ಬಂದಾವು, ನಾನು ಕರ್ಕೊಂಡು ಹೋಗ್ಬಾ ಹೊರಗೆ ಒಂದು ಸ್ವಲ್ಪ ಅಂಥೇಳಿ ನಾಗಲಿಂಗ ಸ್ವಾಮಿಗಳು ಅಂತಾರೆ. ಯಾಕಂದ್ರೆ ನಿನಗೊಬ್ಬಗ ಹೋಗಾಕೆ ಏನಾಗೈತೆ ಅಂತ ಮಡಿವಾಳ ಸ್ವಾಮಿಗಳು ಅಂತ. ನನಗೆ ಯಾಕೋ ಹೆದರಿಕೆ ಬರಾಕತ್ತ ಅಂತ ಇವರು ಅಂತಾರೆ. ನೀ ಹೆದರವ, ಯಾರನ್ನಾರು ಹೆದರ್ಸವಣಿ ಅಂಥೇಳಿ ಅವರು ಅಂತಾರೆ. ಆವಾಗ ಇದು ಮಾತು ಒಬ್ರಿಗೊಬ್ಬರು ವಾಗವಾದ ನಡೀತದ. ನಡೆದ ನಂತರ ಕಡಿಕ ಮಡಿವಾಳ ಸ್ವಾಮಿಗಳು ಒಂದು ಮಾತು ಹೇಳ್ತಾರೆ, ಅಲ್ಲೇ ಕಟ್ಟಿ ಮೇಲೆ ಕುಂತು ಹೊಡಿ ಅಂತಾರೆ. ಆವಾಗ ಈ ನಾಗಲಿಂಗ ಸ್ವಾಮಿಗಳು ಆ ಕಟ್ಟಿ ಮೇಲೆ ಕುಂತು ಆ ಮೂತ್ರವನ್ನು ಬಿಡ್ತಾರೆ ತೆಳಗೆ, ಕಟ್ಟಿ ತೆಳಗೆ ಮೂತ್ರವನ್ನು ಬಿಟ್ಟರೆ ಅಲ್ಲಿ ಮಲ್ಕೊಂಡವ್ರು ಯಾರು ಅಂತ ಕೇಳಿದ್ರೆ ಅವ ಈರಣ್ಣ, ಅವ ಮಡಿವಾಳ ಸ್ವಾಮಿಗಳ ಶಿಷ್ಯ. ಅವನ ಮಕ್ಕಳ ಮೇಲೆ ಎಲ್ಲ ಬೀಳಾಕತ್ಬಿಟ್ಟು ಇವರು ಮೂತ್ರವನ್ನು ಬಿಟ್ಟಿದ್ದು. ಅವ ಗಬಕ್ಕನ ಚಾದರ್ ತೆಗೆದು ಯಾವ ನನ್ನ ಮೈ ಮೇಲೆ ಉಚ್ಚಿ ಹೋಯ್ಯಾವ ಅಂಥೇಳಿ ಎದ್ದು ನೋಡ್ತಾ ಇದ್ದಾನೆ. ಆಗ ನಾಗಲಿಂಗ ಸ್ವಾಮಿಗಳು ಅಂತಾರೆ, ಲೇ ಮಗನ ಸುರಿಗಿ ನೀರು ಬೀಳಾಕತ್ತಾವ ಸುಮ್ಮನೆ ಮಕ್ಕೋ ಅಂತಂತ. ಅವ ಏನಪ್ಪ ಇದು ಏನೋ ಅಂತಾರೆ ಬಿಡು ಅಂಥೇಳಿ ಅವನಿಗೂ ಭಾಳ ಕೆಲಸ ಮಾಡಿ ನಿದ್ದೆ ಬಂದಿತ್ತಲ್ಲ, ಕಪ್ಪನ ಹೊತ್ಕೊಂಡು ಮಲ್ಕೊಂಬಿಟ್ಟ. ಮುಂದೆ ಬೆಳಗಾಯಿತು, ನೋಡ್ತಾನು ಒಬ್ಬರು ಇಲ್ಲ ಅಲ್ಲಿ. ಇವರಿಬ್ಬರು ಕಿತ್ಕೊಂಡು ಹೋಗ್ಬಿಟ್ಟಾರೆ. ಆಮೇಲೆ ಏನು ಮಾಡಬೇಕು ಅಂಥೇಳಿ ಮತ್ತೆ ಹಾಸಿಗೆ ಎಲ್ಲ ಮಡಿಚಿ ಅಲ್ಲೇ ಒಂದು ಇಟ್ಟು ಆ ಗುಡಿ ಒಳಗೆ ಇಟ್ಟು ಅವ ಮತ್ತೆ ತನ್ನ ಕೆಲಸಕ್ಕೆ ಹೋದ. ಹಿಂಗೆ ನಡೀತದ. 2-3 ದಿವಸ ಆತಿ. ಮಗ ಸಿದ್ದನಗೌಡರ ಮಗಳ ಮದುವೆ ಭರ್ಜರಿ ನಡೆದಿತ್ತು. ಬೀಗರು ಬಂದರು. ಬೀಗರ್ನ ಗದಿ ವೈಭವದಿಂದ ಆಗಿನ ಕಾಲದಾಗ ಕರಡಿ ಮೊದಲು ಅವು ಇವು ಅನಂತ ವಾದ್ಯಗಳಿದ್ದು ಅವ್ರು ಕರ್ಕೊಂಡು ಹೋಗಿ ಬೀಗರ್ ಕರ್ಕೊಂಬಂದು ಅವ್ರಿಗೆ ನಾಷ್ಟ ಅದು ಮಾಡಿಸಿದ್ರು. ರಾತ್ರಿ ಊಟ ಮಾಡ್ಬೇಕಲ್ಲ, ಅವಾಗ 3 ದಿವಸ ಮದುವೆ. ಈಗ ನಂಗೆ 1 ತಾಸಿನಾಗ ಮಾಡಿ ಓಡಿ ಹೋಗೋದಲ್ಲ, 3 ದಿವಸ ಇತ್ತಲ್ಲ. ಅವಾಗ ಹಂದ್ರ ಹಾಕಿ ಹಂದ್ರದೊಳಗೆ ಕುಂದರ್ಸಿ ಅವ್ರಿಗೆ ನಾಷ್ಟ ಮಾಡಿಸಿ ಇನ್ನು ರಾತ್ರಿ ಊಟ ಮಾಡಿಸ್ಬೇಕಂಥೇಳಿ ಕರ್ಕೊಂಬಂದು ರಾತ್ರಿ ಎಲ್ಲ ಊಟಕ್ಕೆಲ್ಲ ಬಡಿಸಿ ಅವರ
ಊಟ ನಡೆದಿತ್ತು. ಅದರಾಗ ಈ ಆಗಿನ ಕಾಲದಾಗ ಒಂದಷ್ಟು ಹೆಂಗೆ ಜಗಳ ಹಾಕಿದ್ದು ಲಗ್ನದಾಗ, ಜಗಳ ಹಾಕಿದ್ವಲ್ಲ, ಆ ಹುಡುಗನ ವರನ ಕಡೆ ಹುಡುಗರು ಅದು ಸರಿಯಾಗಿಲ್ಲ, ಇದು ಸರಿಯಾಗಿಲ್ಲ, ಹಣ್ಣು ಸರಿಯಾಗಿಲ್ಲ, ಪಲ್ಯ ಸರಿಯಾಗಿಲ್ಲ, ಅದು ಸರಿಯಾಗಿಲ್ಲ, ಇದು ಸರಿಯಾಗಿಲ್ಲ ಅಂಥೇಳಿ ಜಗಳ ತೆಗೆದ್ಬಿಟ್ಟು, ಅದು ಸ್ವಲ್ಪ ಜಗಳ ಹೋಗಿ ಶಮನ ಆಗೋ ಇದನ್ನು ಹಿರಿಯರು ಮಾಡೋದು ಕೆಲಸ ಇರ್ತೈತಿ. ಅದು ಸ್ವಲ್ಪ ಹೋಗಿ ಭಯಂಕರ ದೊಡ್ಡದಾಗಿಬಿಡ್ತು. ದೊಡ್ಡದಾಗಿ ಅದು ದೊಡ್ಡ ಜಗಳಕ್ಕೆ ಕಾರಣ ಆಗಿಬಿಡ್ತು. ಇದು ಯಾರು ಕಿವಿಗೆ ಮುಟ್ತೀವಿ ಅಂದ್ರೆ ಸಿದ್ದನಗೌಡ ಕಿವಿಗೆ ಮುಟ್ತೀವಿ. ಸಿದ್ದನಗೌಡ ಬಂದು ನೋಡಿದ ಎದ್ರ ಸಂಬಂಧ ಏನು ಹಿಂಗಿಂದ, ನಾನು ನಿಮಗೆ ಕನ್ಯೆನ ಕೊಡೋದು ಹೋಗು ಅಂತೇಳಿ ಹೇಳಿಬಿಟ್ಟು, ಮಗಳ ಕೊಡೋದು ಹೋಗಿ ನಡ್ರಿ ನೀವು ಅಂತೇಳಿ ಹೇಳಿಬಿಟ್ಟ. ಅವ್ರು ಹೇಳಿದ್ರು ಫೈನಲ್ ಅದು. ಇನ್ನು ಏನು ಮಾಡ್ಬೇಕು, ಕನ್ಯೆನ ಕೊಡೋದಿಲ್ಲ ಅಂದ್ರೆ ಬೀಗರ ಗಂಟು ಮುಟ್ಟಿ ಕಟ್ಕೊಂಡು ಊರ ಕಡೆ ಬಂದರು. ಊರಾನ ಜನ ಎಲ್ಲ ನಿಬ್ಬೆರಿಗೆ ಆಗಿ ಏನಪ್ಪ ಎಂಥ ಗೌಡ್ರ ಮಗಳ ಮದುವೆ ಮುರಿತಲ್ಲ ಅಂಥೇಳಿ ಎಲ್ಲರೂ ಕಣ್ಣೀರು ಹಾಕಕತ್ತಿದ್ರು ಊರು ಮಂದಿ. ಆಮೇಲೆ ಈರನ್ನ ಒಂದು ಕಂಬಕ್ಕೆ ನಿಂತು ಕಣ್ಣೀರಿಟ್ಟು ದಳ 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 ನೀರು ಸೂರಾಕತ್ತಿದ್ದು ಅಳ್ತಿದ್ದ. ಆಮೇಲೆ ಕನ್ಯೆ ತಾಯಿ, ಕನ್ಯದ ಬೀಗರು, ಸಂಬಂಧಿಕರು ಎಲ್ಲರೂ ಅಡುಗೆ ಮನ್ಯಾಗ ಕುಂತು ಅಳ್ತಿದ್ರು. ಯಾಕಂದ್ರೆ ಇವ್ರು ಎದುರಿಗೆ, ಸಿದ್ದನಗೌಡ್ರ ಎದುರಿಗೆ ಮಾತಾಡುವಂಥ ತಾಕತ್ತು ಯಾರಿಗೂ ಇದ್ದಿದ್ದಿಲ್ಲ. ಇವರು ಏನಂತಾರೆ ಅದ ಫೈನಲ್. ಇವ್ರು ಹೇಳುವಂಥ ಧೈರ್ಯನೇ ಯಾರಿಗೆ ಇದ್ದಿದ್ದಿಲ್ಲ. ಸಿದ್ದನಗೌಡ್ರಿಗೆ ಹೇಳುವಂಥ ಧೈರ್ಯ ಮುಂದೆ ಏನಾಗ್ತದೆ ಅಂತ ಸಿದ್ದನಗೌಡರು ವಾಸಿಟ್ಟಿಗೆ ಎದ್ದಿದ್ರು. ಬಂದವರು ಏಕದಮ್ ಬಡ ಬಂದರು. ಇದ್ರಿಗೆ ಯಾರು ನಿಂತಿದ್ರು ಅಂತ ಕೇಳಿದ್ರು, ಈರಣ್ಣ ನಿಂತಿದ್ದ. ಆ ಬಡವ ಹುಡುಗ ಏನಿದ್ದಲ್ಲ ಅವ ಈರಣ್ಣ ನಿಂತಿದ್ದ. ಅಲ್ಲೇ ಸುರ್ಗಿನ ಹಾಕ್ಕೊಂಬರೋ, ನಿನಗೆ ಹೊಸ ಅರಿವಿದು ತಂದೆನೇ ಹಾಕ್ತೀನಿ, ನನ್ನ ಮಗಳು ಕೊಟ್ಟು ನಿನಗೆ ಮದುವೆ ಮಾಡ್ತೀನಿ ಅಂತೇಳಿ ಅಂದುಬಿಟ್ರು. ಅವಾಗ ಅವಾಗ ಆಶ್ಚರ್ಯ ಆಯ್ತು. ನಾನು ಎಲ್ಲಿ ಸೌಕರ್ಯಲ್ಲಿ ಇಂಥ ನಾನು ದುಡಿಯಾಕಿದ್ದಾವ ಇವ್ರ ಮನ್ಯಾಗ ಅಂಥೇಳಿ ಅವಾಗ ಆಶ್ಚರ್ಯ ಆಯ್ತು. ಆದರೂ ಒಂದು ಮಾತು ಮೀರುವಂಗಿಲ್ಲ. ಇಬ್ಬರನ್ನು ಕುಂದಿರ್ಸಿದ್ರು. ಊರು ಜನ ಎಲ್ಲ ಸೇರಿದರು. ಮತ್ತು ಸುರುಗಿ ನೀರು ಹಾಕಿದ್ರು. ಹಾಕಿ ಅವಾಗ ಹೊಸ ಬಟ್ಟೆ ಅದು ಕೊಟ್ಟರು. ಆಮೇಲೆ ಸ್ವಾಮಿಗಳು ಮಂತ್ರ ಅಂದರು, ಅಕ್ಕಿ ಕಾಳು ಒಗೆದ್ರು. ಲಗ್ನ ಮುಗದ ಹೋತಿ. ತನ್ನದೆಲ್ಲ ಇರುವಂಥ ಸಂಪತ್ತನ್ನು ಸಣ್ಣ ಈರಣ್ಣನಿಗೆ ದಾರಿ ಎಳೆದು ಕೊಟ್ಟು ಬಿಟ್ಟ. ಇವನ ಹೆಸರಲ್ಲೇ ಮಾಡಿ ದಾರಿ ಎಳೆದು ಕೊಟ್ಟ. ಮಗಳು ಮತ್ತು ಹಳೆಯ ಅವ್ರ ಮನೆಯೊಳಗಿದ್ದ ಗರಿ ವೈಭವದಿಂದ ಸಂಪತ್ತಿನಿಂದ ಕೂಡಿಕೊಂಡು ಆ ಈರಣ್ಣಗೆ ಎಂಥ ಆಸ್ತಿವಂತ ಆದ ಅಂತ ಕೇಳಿದ್ರೆ ಭಯಂಕರ ಶ್ರೀಮಂತ ಆದ. ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಆ ಈರಣ್ಣ ಮಡವಾಳಿ ಮಹಾಸ್ವಾಮಿಗಳ ಒಂದು ಸ್ಮರಣೆಯನ್ನು ಮಾಡಿದ್ದಕ್ಕಾಗಿ ಒಂದು. ಎರಡನೇ ದಿನ ಅಂತ ಕೇಳಿದ್ರೆ, ಈ ನಾಗಲಿಂಗ ಸ್ವಾಮಿಗಳ ಕಟ್ಟೆ ಮೇಲೆ ಕುಳಿತು ಮಕ್ಕದ ಮೇಲೆ ಮೂತ್ರವನ್ನು ಬಿಟ್ಟಾಗ ಮಗನ ಸುರಿಗಿ ನೀರು ಬೀಳ್ತಾವ ಸುಮ್ಮನಪ್ಪು ಅಂಥೇಳಿ ಅಂದ್ರಲ್ಲ. ಆ ರೀತಿಯಾಗಿ ಆ ಮಹಾತ್ಮರ ಮಾತು ಎಂದೂ ಸುಳ್ಳಾಗೋದಿಲ್ಲ, ಸುಳ್ಳಾಗಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಇಂಥ ಮಹಾತ್ಮರ ಚರಿತ್ರೆ ಕೇಳುವುದರಿಂದ, ಇಂಥ ಮಹಾತ್ಮರ ಚರಿತ್ರೆ ಓದುವುದರಿಂದ ಮತ್ತು ಇಂಥ ಮಹಾತ್ಮರ ಸ್ಮರಣೆಯನ್ನು ಮಾಡುವುದರಿಂದ ಏನಾಗ್ತದೆ ಅಂತ ಕೇಳಿದರೆ, ನಮಗೆ ಬರುವಂಥ ಕಷ್ಟಗಳೆಲ್ಲವೂ ದೂರ ಆಗಿ ನಮಗೆ ಸುಖ ದೊರಕುತ್ತದೆ ಎನ್ನುವಂಥ ಮಾತನ್ನು ಹೇಳಿ ನಾನು ಈ ವಿಡಿಯೋವನ್ನು ಕೊನೆಗೊಳಿಸುತ್ತೇನೆ.